ತಾಳಿಕೆ ಉಳ್ಳವನಲ್ಲಿ ಕೇಳಿದರೆ ಕಾಳು ಸಿಕ್ಕುವುದು ಎಂಬುದು ಕನ್ನಡದ ಅತ್ಯಂತ ಅರ್ಥಗರ್ಭಿತ ಗಾದೆಮಾತುಗಳಲ್ಲಿ ಒಂದು. ಬದುಕಿನಲ್ಲಿ ಸಹನೆ ಅಥವಾ ತಾಳ್ಮೆಯ ಪ್ರಾಮುಖ್ಯತೆಯನ್ನು ಈ ಗಾದೆ ಅತ್ಯಂತ ಸರಳವಾಗಿ ವಿವರಿಸುತ್ತದೆ. ಈ ಗಾದೆಯ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ. ಪೀಠಿಕೆ. ಗಾದೆಗಳು ವೇದಗಳಿಗೆ ಸಮಾನ. ಹಿರಿಯರು ತಮ್ಮ ಅನುಭವದ ಸಾರವನ್ನು ಅಲ್ಪ ಅಕ್ಷರಗಳಲ್ಲಿ ಸುಲಿದ ಬಾಳೆಯ ಹಣ್ಣಿನಂತೆ ತಿಳಿಸಿಕೊಟ್ಟಿದ್ದಾರೆ. ಈ ಗಾದೆಯು ಮನುಷ್ಯನಿಗೆ ಇರಬೇಕಾದ ಅತ್ಯಗತ್ಯ ಗುಣವಾದ ತಾಳ್ಮೆಯ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಅರ್ಥವಿವರಣೆ. ಈ ಗಾದೆ ಮಾತಿನ ನೇರ ಮತ್ತು ಅನ್ವರ್ಥ ಅರ್ಥ ಹೀಗಿದೆ. ತಾಳಿಕೆ ಎಂದರೆ ತಾಳ್ಮೆ, ಸಮಾಧಾನ ಅಥವಾ ಸಹನೆ. ಕಾಳು. ಇಲ್ಲಿ ಕಾಳು ಎಂದರೆ ಕೇವಲ ಧಾನ್ಯವಲ್ಲ, ಅದು ನಾವು ಬಯಸಿದ ಪ್ರತಿಫಲ, ಜ್ಞಾನ ಅಥವಾ ಯಶಸ್ಸು ಎಂದರ್ಥ. ಒಬ್ಬ ರೈತ ಬಿತ್ತಿದ ಕೂಡಲೇ ಫಸಲು ನಿರೀಕ್ಷಿಸಲು ಸಾಧ್ಯವಿಲ್ಲ. ಅವನು ಮಳೆ ಬರುವವರೆಗೆ, ಗಿಡ ಬೆಳೆದು ತೆನೆ ಬರುವವರೆಗೆ ಕಾದು ಕುಳಿತುಕೊಳ್ಳಬೇಕು. ಯಾರು ಅತಿಯಾದ ಆತುರ ಪಡದೆ ಸಮಯಕ್ಕೆ ಬೆಲೆ ಕೊಟ್ಟು ತಾಳ್ಮೆಯಿಂದ ಕಾಯುತ್ತಾರೋ ಅವರಿಗೆ ಖಂಡಿತವಾಗಿಯೂ ಉತ್ತಮವಾದ ಪ್ರತಿಫಲ, ಕಾಳು ಸಿಗುತ್ತದೆ. ಜೀವನಕ್ಕೆ ಅನ್ವಯ. 1. ವಿದ್ಯಾರ್ಥಿಗಳಿಗೆ ಒಬ್ಬ ವಿದ್ಯಾರ್ಥಿ ಶ್ರದ್ಧೆಯಿಂದ ಓದಿ ಪರೀಕ್ಷೆಯ ಫಲಿತಾಂಶಕ್ಕಾಗಿ ಕಾಯಬೇಕು. ಆತುರಪಟ್ಟರೆ ಜ್ಞಾನ ಸಿಗದು. 2. ವೃತ್ತಿಜೀವನದಲ್ಲಿ ಕೆಲಸಕ್ಕೆ ಸೇರಿದ ಕೂಡಲೇ ದೊಡ್ಡ ಮಟ್ಟದ ಯಶಸ್ಸು ಸಿಗುವುದಿಲ್ಲ. ಅನುಭವ ಮತ್ತು ತಾಳ್ಮೆಯಿಂದ ಕೆಲಸ ಮಾಡಿದರೆ ಮಾತ್ರ ಉನ್ನತ ಸ್ಥಾನ ಲಭಿಸುತ್ತದೆ. 3. ವ್ಯಕ್ತಿತ್ವ ವಿಕಸನ. ತಾಳ್ಮೆ ಎನ್ನುವುದು ಕಹಿಗಿಡದಂತೆ, ಆದರೆ ಅದರ ಹಣ್ಣು ತುಂಬಾ ಸಿಹಿ ಎಂಬ ಮಾತಿದೆ. ತಾಳ್ಮೆ ಇರುವವನು ಕಷ್ಟದ ಸಮಯದಲ್ಲಿ ಕುಗ್ಗದೆ ಸರಿಯಾದ ಸಮಯಕ್ಕಾಗಿ ಕಾಯುತ್ತಾನೆ. ಇದರಿಂದ ಅವನು ಸಂಕಷ್ಟದಿಂದ ಪಾರಾಗುತ್ತಾನೆ. ಉಪಸಂಹಾರ. ಆತುರಗಾರನಿಗೆ ಬುದ್ಧಿ ಕಡಿಮೆ ಎಂಬ ಮಾತಿನಂತೆ ಅವಸರದಲ್ಲಿ ಮಾಡುವ ಕೆಲಸಗಳು ಕೆಟ್ಟುಹೋಗುವ ಸಂಭವ ಹೆಚ್ಚಿರುತ್ತದೆ. ಆದರೆ ತಾಳ್ಮೆಯಿಂದ ಇರುವವನು ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥೈಸಿಕೊಂಡು ಕಾರ್ಯಪ್ರವೃತ್ತನಾಗುತ್ತಾನೆ. ಹಾಗಾಗಿ ಬದುಕಿನ ಗುರಿ ತಲುಪಲು ತಾಳ್ಮೆ ಎಂಬುದು ಅತ್ಯಂತ ಅಗತ್ಯವಾದ ಮಂತ್ರವಾಗಿದೆ.